ಹಾಯ್ ಫ್ರೆಂಡ್ಸ್, ನಾನಿವತ್ತು ನುಗ್ಗೆ ಸೊಪ್ಪು ತೊಗೊಂಡು ಬೋಂಡ ಮಾಡ್ತಾಯಿದ್ದೀನಿ. ಸೊ ವಿಶಿಷ್ಟ ಶೈಲಿಯಲ್ಲಿ ತುಂಬ ರುಚಿಯಾಗಿರುತ್ತೆ ನೋಡಿ. ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊತಾ ಇದ್ದೀನಿ, ಸಣ್ಣಗೆ ಹೆಚ್ಚುತ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮಲ್ಲಿ ಹಸಿಮೆಣ್ಸಿಕಾಯಿ ಅದರ್ವೈಸ್ ಹಣ್ಣಾಗಿರೋ ಮೆಣ್ಸಿಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಸೊ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಸೊ ನಾನು ಏನೇನು ಹಾಕ್ಕೊತೀನಿ ನೋಡಿರಿ, ಇಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಳು ಬರುತ್ತಲ್ಲ, ಕಾಳು ಕೂಡ ಹಾಕ್ಕೊಡ್ರಿ, ತುಂಬ ರುಚಿ ಕೊಡುತ್ತೆ ನಿಮಗೆ. ಕ್ರಿಸ್ಪಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ ಅಂದರೆ ನೀವು ಯಾವ ಹೋಟೆಲಲ್ಲಿ ಕೂಡ ಮಾಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಮಾಡ್ಕೊತೀನಿ ಈ ರೀತಿ ನುಗ್ಗೆ ಸೊಪ್ಪು ಹಾಕ್ಕೊಂಡು. ನೀವು ನುಗ್ಗೆ ಸೊಪ್ಪು ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆ ನೀವು ಕರ್ಬೇವಿನ ಸೊಪ್ಪು ಹಾಕ್ಬೋದು. ನಾನಿಲ್ಲಿ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಕಡ್ಲೆಟ್ ಹಾಕ್ಕೊಡ್ರಿ. ಸೊ ಕಡ್ಲೆಟ್ ಜೊತೆ ನೀವು ಇಲ್ಲೊಂದು ರೆಸಿಪಿನ ನೀವು ಎಕ್ಸ್ಟ್ರಾ ಮಿಕ್ಸ್ ಮಾಡಬೇಕಾಗುತ್ತೆ. ಅದೇ ನಿಮಗೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅಕ್ಕಿ ಹಿಟ್ಟು ಹಾಕೊಳ್ರಿ. ನೀವು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಬೇಕಾಗುತ್ತೆ. ಸೊ ಅದು ತುಂಬ ನಿಮಗೆ ಆ ಒಂದು ಬೋಂಡ ಇರ್ಬೋದು, ಬಜ್ಜಿ ಇರ್ಬೋದು, ಒಳ್ಳೆ ಕ್ರಿಸ್ಪಿನೆಸ್, ಒಳ್ಳೆ ರುಚಿ ಕೊಡುತ್ತೆ. ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿರುತ್ತೆ ನೋಡಿ. ಸೊ ಸೋಡಾ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿ ನೀಟಾಗಿ ಕಲಿಸ್ಕೊಡೋಣ. ಹಾಗೆ ಇಲ್ಲಿ ನೋಡಿ ಬಿಸಿಯಾಗಿದೆ ಎಣ್ಣೆ. ಸೊ ನಾನು ಇವಾಗ ಬಿಡ್ತಾ ಇದ್ದೀನಿ ನೋಡಿ ಹೊಳೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಈ ಥರ ನುಗ್ಗೆ ಸೊಪ್ಪಿಂದು ಡಿಫ್ರೆನ್ಸ್ ಮಾಡ್ತಾಯಿದ್ದೀನಿ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ನುಗ್ಗೆ ಸೊಪ್ಪಿನ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಬಿಸಿಯಾಗಿದೆ, ನಾನು ಹೋಗಿ ತಿನ್ಕೊಂಬರ್ತೀನಿ. ಹೋಗಿ ನೀವು ಇದೇ ಥರ ಮಾಡ್ಕೊಂಡು ತಿಂತಾಯಿರಿ ಮನೇಲಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.